ಮಕ್ಕಳ ದೈಹಿಕ ಸದೃಢತೆ ಹಾಗೂ ಮಾನಸಿಕ ಕ್ರಿಯಾಶೀಲತೆ ಕುರಿತು ಮಾತನಾಡುವ ಸರ್ಕಾರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡುತ್ತಿಲ್ಲ. ಬದಲಿಗೆ ಆ ಸ್ಥಾನಗಳನ್ನು ಮರು ನೇಮಕಾತಿಯಾಗದಂತೆ ಶಾಶ್ವತವಾಗಿ ನಾಶಪಡಿಸುತ್ತಿದೆ ಎಂದು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಚನ್ನಬಸಪ್ಪ ಕಲ್ಲೂರ್ ಆರೋಪಿಸಿದರು. ರಾವೂರಿನಲ್ಲಿ ನಡೆದ ಚಿತ್ತಾಪುರ ತಾಲೂಕು ಮಟ್ಟದ ಕ್ರೀಡಾಕೂಟ ಸಮಾರಂಭದ ಉದ್ಘಾಟನೆ ನಂತರ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿ, ರಾಜ್ಯದ ಪ್ರಾಥಮಿಕ ಶಾಲೆಗಳಲ್ಲಿ ಇಲಾಖೆಯ ನಿಯಮದ ಪ್ರಕಾರ ಸದ್ಯ 13,000 ದೈಹಿಕ ಶಿಕ್ಷಕರಿರಬೇಕಿತ್ತು. ಆದರೆ 2,400 ಜನ ದೈಹಿಕ ಶಿಕ್ಷಕರು ಸೇವೆಯಲ್ಲಿದ್ದಾರೆ. ಉಳಿದ ಹುದ್ದೆಗಳು ಭರ್ತಿಯಾಗದೆ ಖಾಲಿ ಬಿದ್ದಿವೆ. ಪ್ರೌಢಶಾಲೆಗಳಲ್ಲೂ 800 ಹುದ್ದೆಗಳು ಖಾಲಿ ಇವೆ. ಪದವಿ ಪೂರ್ವ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರು ಹುದ್ದೆಗಳು ಭರ್ತಿಯಾಗಿಲ್ಲ. ಕಳೆದ ವರ್ಷಗಳಿಂದ ದೈಹಿಕ ಶಿಕ್ಷಕ ನೇಮಕಾತಿಗೆ ಸರ್ಕಾರ ಮುಂದಾಗಿಲ್ಲ. ಮಕ್ಕಳು ಕ್ರೀಡೆಯ ಜೊತೆಗೆ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ಯೋಗಾಭ್ಯಾಸ ತರಬೇತಿಯನ್ನು ವಂಚಿತರಾಗುತ್ತಿದ್ದಾರೆ. ದೈಹಿಕ ಶಿಕ್ಷಣದ ಇಂತಹ ದುಸ್ಥಿತಿಯ ನಡುವೆ ಸರ್ಕಾರ CPD ಕಾಲೇಜುಗಳನ್ನೇ ರದ್ದುಪಡಿಸಿದೆ. ತರಬೇತಿ ಪೂರ್ಣಗೊಳಿಸಿದ ದೈಹಿಕ ಶಿಕ್ಷಕರು ನಿರುದ್ಯೋಗಿಗಳಾಗಿ ಕೆಲಸಕ್ಕೆ ಬೀದಿ ಅಲೆಯುವಂತಿದ್ದಾರೆ. ಹೀಗಾದರೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಸದೃಢತೆ ಕಾಪಾಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸುವ ಮೂಲಕ ಸರ್ಕಾರದ ಈ ಬಗ್ಗೆ ನಡೆಯನ್ನು ಖಾರವಾಗಿ ಟೀಕಿಸಿದರು. ಸರ್, ನಾನು ಚನ್ನಬಸಪ್ಪ ಕಲ್ಲೂರ್, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ ದೈಹಿಕ ಶಿಕ್ಷಣ ಅತ್ಯಂತ ಕಳೆದ ಮಟ್ಟಿಗೆ ಹೋಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅತಿ ದುಃಖದಲ್ಲಿ ಮಾತಂದರೆ, ಕಳೆದ 17 ವರ್ಷದಿಂದ ದೈಹಿಕ ಶಿಕ್ಷಕರ ಅಪಾಯಿಂಟ್ಮೆಂಟ್ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ. ಅದೇ ರೀತಿ PUCಯಲ್ಲಿ ಕ್ರೀಡಾಕೂಟ ಮಾಡುವಂತ ಹೇಳ್ತಾರೆ, ಅಲ್ಲಿಯೂ ಕೂಡ ಒಬ್ಬರು ದೈಹಿಕ ಶಿಕ್ಷಕರಿಲ್ಲ. ಮತ್ತು ನಾವು ಗೋಲ್ಡ್ ಮೆಡಲ್ ತಗೋಬೇಕು ಎಲ್ಲ ಆಸೆ ಪಡ್ತೀವಿ. ದೈಹಿಕ ಉನ್ನತಿನೇ ಇಲ್ಲ ಅಂದರೆ ಏಳಿಗೆ ಹೆಂಗಾಗುತ್ತೆ ದೈಹಿಕ ಶಿಕ್ಷಣಕ್ಕೆ? ಅಲ್ಲಿ ಸರ್, ದೈಹಿಕ ಶಿಕ್ಷಣ ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ. ಆಗಸ್ಟ್ 29 ಕ್ರೀಡಾ ದಿನಾಚರಣೆ ಒಳಗಡೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿದ ನಾವು 2 ತಿಂಗಳು ಮೊದಲೇ ನೋಟಿಸ್ ಕೊಟ್ಟಿದ್ದೀವಿ ಸರ್ಕಾರ. ಆದರೂ ನಮ್ಮ ಕರೆಸೋರು ಮಾತಾಡೋ ಸೌಜನ್ಯ ತೋರಿಸಲಿಲ್ಲ. ಅವಾಗ ಅನಿವಾರ್ಯವಾಗಿ ನಾವು ರಾಜ್ಯಾದ್ಯಂತ ಎಲ್ಲ ದೈಹಿಕ ಶಿಕ್ಷಕರು ಕರೆ ಕೊಟ್ಟು ನಮ್ಮ ರಾಜ್ಯಾಧ್ಯಕ್ಷರ ಚೌಡಪ್ಪ ಅವ್ರ ನೇತೃತ್ವದಲ್ಲಿ ಕರೆ ಕೊಟ್ಟಾಗ ರಾಜ್ಯದ ಸುಮಾರು 5,000 ದೈಹಿಕ ಶಿಕ್ಷಕರು ಕ್ರೀಡಾಕೂಟದಲ್ಲಿ ಸೇರಿ ಬೆಳಗ್ಗಿಂದ ಸಾಯಂಕಾಲವರೆಗೆ ನಾವು ಸತತ ಮಳೆ ಬಂದರೂ ಸಹಿತ ಯಾರು ಅಗಲಾಡದೆ ನಾವು ಸ್ಟ್ರೈಕ್ನಲ್ಲಿ ಭಾಗವಹಿಸಿದ್ದೀವಿ. ಅದು ಕೂಡ ಇನ್ನೂ ಬರೀ MLCಗಳು ಬಂದು ಹೋಗ್ತಾ ಇದ್ದಾರೆ, MLCಗಳು ಬರ್ತಾರೆ, ಆಯಿತು ನಮ್ಮ ಬಗೆಹರಿಸ್ತು ಅಂತ ಹೇಳ್ತಾರೆ. ಇದು ನಮಗೆ ಸಾಕಾಗಿ ಹೋಗಿದೆ. ಸುಳ್ಳು ಭರವಸೆ ಸರ್. ಎಲ್ಲರೂ ತಮ್ಮ ಓಟ್ಗೋಸ್ಕರ ನಮ್ಮನ್ನು ದೈಹಿಕ ಶಿಕ್ಷಕರು ತುಳಿತಾ ಇದ್ದಾರೆ. ಓಟ್ ದೈಹಿಕ ಶಿಕ್ಷಕರು ಬೇಕು, ಆದರೆ ಬಹುಸಂಖ್ಯಾತರು ಸಹಶಿಕ್ಷಕರಿದ್ದ ಕಾರಣ ನಮ್ಮ ಬೇಡಿಕೆಯನ್ನು ಪರಿಗಣಿಸ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ತಮ್ಮೆಲ್ಲರೂ ನಾನು ವರದಿಗಾರನ್ನು ವಿನಂತಿ ಮಾಡ್ಕೊತೀನಿ ಸರ್, ಇದು ಹೈಲೈಟ್ ಮಾಡಿ ಸರ್. ಯಾಕಂದರೆ ದೈಹಿಕ ಈಗ ಕಪ್ಪು ಪಟ್ಟಿ ಅದೊಂದು ಸಾರಿ ಸರ್, 29 ತಾರೀಕು ಗಡುವು ಕೊಟ್ಟಿದ್ದೀವಿ, ಬರಲಿಲ್ಲ. ಅವಾಗ ನಾವು ಎಲ್ಲ ರಾಜ್ಯಾದ್ಯಂತ ದೈಹಿಕ ಶಿಕ್ಷಕರು ಕರೆ ಕೊಟ್ಟಿವಿ. ಎಲ್ಲರೂ ಕಪ್ಪು ಬಟ್ಟೆ ತೋರಿಸಿ ಕ್ರೀಡಾಕೂಟ ಮಾಡಂತ ಹೇಳಿದ್ವಿ. ಕರ್ನಾಟಕ ರಾಜ್ಯದ ಎಲ್ಲ ದೈಹಿಕ ಶಿಕ್ಷಕರು ಕೂಡ ಕಪ್ಪು ಬಟ್ಟೆ ಧರಿಸಿ ಕ್ರೀಡಾಕೂಟ ಮಾಡಿದ್ವಿ. 29 ಸ್ಟ್ರೈಕ್ನೂ ಆಯಿತು. ಸ್ಟ್ರೈಕ್ ಆದರೂ ಕೂಡ ಎಲ್ಲರೂ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಈಗ ಲಾಸ್ಟ್ ಏನು ಮಾಡಿದ್ವಿ ಸರ್, ಅಕ್ಟೋಬರ್ 2ರವರೆಗೆ ಮತ್ತೆ ಗಡುವು ಕೊಟ್ಟಿದ್ದೀವಿ. ಅಕ್ಟೋಬರ್ 2 ಒಳಗಾಗಿ ನಮ್ಮ ಸಮಸ್ಯೆಯನ್ನು ದೈಹಿಕ ಶಿಕ್ಷಕರನ್ನು ಸಹಶಿಕ್ಷಕರನ್ನು ಪರಿಗಣಿಸಬೇಕು. ದೈಹಿಕ ಶಿಕ್ಷಕರು ಮುಖ್ಯ ಹುದ್ದೆಗೆ ಪ್ರಮೋಷನ್ ಕೊಡಬೇಕು. ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕ ನೇಮಕ ಮಾಡಬೇಕು. ಪದವಿ ಪೂರ್ವದಲ್ಲಿ ಶಿಕ್ಷಕ ನೇಮಕ. ಇಲ್ಲಿಗೆ ಆನ್ ಸ್ಪಾಟ್ ನ್ಯೂಸ್ ಮುಕ್ತಾಯ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.